ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಾನೇ ರಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣಿ ದಾಸ್. ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನೇ ರಾಣಿ ಕಾರ್ಯಕ್ರಮದ ಮುಖಾಂತರವಾಗಿ ಮಹಿಳಾ ಸಾಧಕಿಯನ್ನ ಗುರುತಿಸಿ ಪರಿಚಯಿಸುವಂತ ಒಂದು ಪುಟ್ಟ ಪ್ರಯತ್ನವನ್ನ ನಾವು ಪಡ್ತಾ ಇದ್ದೀವಿ. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಒಬ್ಬ ಮಹಿಳಾ ಸಾಧಕಿ ನಮ್ಮೊಟ್ಟಿಗೆ ಇದ್ದಾರೆ. ಸೊ ಇವರ ಬಗ್ಗೆ ಹೇಳ್ತಾ ಹೋಗ್ಬೇಕು ಅನ್ನೋದಾದ್ರೆ, ಹೆಣ್ಣು ಮಕ್ಕಳು ಅಥವಾ ಮಹಿಳೆಯರಿಗೆ ಅವ್ರದೇ ಆದಂತಹ ನೀತಿ ನಿಯಮಗಳನ್ನ ನಮ್ಮ ಸಮಾಜದಲ್ಲಿ ರೂಪಿಸ್ಕೊಂಡು ಬಂದಿದ್ದಾರೆ. ಅದರಲ್ಲೂ ಮುಸ್ಲಿಂ ಸಮುದಾಯ ಅಂತ ಬಂದ್ರೆ, ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳಿಗೆ ಹಲವಾರು ರೀತಿಯಾದಂತಹ ಕಟ್ಟುಪಾಡುಗಳು ಇರುತ್ತೆ. ಸೊ ಇಂತಹ ಕಟ್ಟುಪಾಡುಗಳನ್ನ ಮೀರಿ ಇವತ್ತು ಸಮಾಜದಲ್ಲಿ ಗುರುತಿಸಿಕೊಂಡಿದ್ದಾರೆ, ತಮ್ಮ ಛಾಪನ್ನ ಮೂಡಿಸಿದ್ದಾರೆ. ಮಹಿಳಾ ಸಾಧಕಿಯಾಗಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಅವರೇ ಡಾಕ್ಟರ್ ಕೆ ಶರೀಫಾ ಅವರು. ಮೊದಲನೇದಾಗಿ ಡಾಕ್ಟರ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀನಿ. ಓಕೆ. ಮುಸ್ಲಿಂ ಜನಾಂಗ ಅಂದ ತಕ್ಷಣ ನಮಗೆ ಮೊಟ್ಟ ಮೊದಲನೇದಾಗಿ ನೆನಪಾಗುವಂಥದ್ದು ಬುರ್ಕಾ ಅಲ್ವಾ? ಸೊ ಬುರ್ಕಾ ಹಾಕದೆ ಮನೆಯಿಂದ ಆಚೆ ಹೋಗಂಗೆ ಇಲ್ಲ ಹೆಣ್ಣು ಮಕ್ಕಳು, ಹಾಗೆ ಸಿನಿಮಾಗಳನ್ನ ನೋಡೋಂಗಿಲ್ಲ, ಆಮೇಲೆ ಹೆಚ್ಚು ಓದೋಂಗಿಲ್ಲ. ಸೊ ಈ ರೀತಿಯಾದಂತಹ ಕಟ್ಟುಪಾಡುಗಳನ್ನೆಲ್ಲನೂ ಕೂಡ ಇರುತ್ತೆ. ಆ ಕಟ್ಟುಪಾಡುಗಳನ್ನ ಮೀರಿ ಇವತ್ತು ಸಮಾಜಕ್ಕೆ ಒಂದು ಕೊಡುಗೆಯಾಗಿ ನಿಂತಿದ್ದಾರೆ. ಸಮಾಜಕ್ಕೆ ಒಂದು ಮಹಿಳಾ ಸಾಧಕಿಯಾಗಿ ಉದಾಹರಣೆ ಆಗಿ ನಿಂತಿದ್ದಾರೆ ಈ ಶರೀಫಾ ಅವರು. ಇನ್ನು ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿದಂತಹ ಈ ಮಹಿಳೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಯಾವ ರೀತಿಯಾದಂತಹ ಹೋರಾಟವನ್ನ ಮಾಡಬೇಕಾಯ್ತು, ಆ ಕಟ್ಟುಪಾಡುಗಳನ್ನ ಮೀರ್ಲಿಕ್ಕೆ ಎಂತಹ ಕಷ್ಟಗಳನ್ನ ಪಡ್ಬೇಕಾಯ್ತು. ಅನೇಕ ಕೃತಿಗಳು ಇವರ ಹೆಸರಲ್ಲಿ ಬಿಡುಗಡೆಯಾಗಿದೆ. ಸುಮಾರು 30ಕ್ಕೂ ಹೆಚ್ಚು ಕೃತಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಹಿರಿಯ ಸಾಹಿತಿ ಕೂಡ. ಹಾಗೆ ಮುಸ್ಲಿಂ ಜನಾಂಗದಿಂದ ಕನ್ನಡದ ಕವಿಯತ್ರಿ ಆದಂತಹ ಮೊದಲ ಮಹಿಳೆ ಅನ್ನುವಂತ ಹೆಗ್ಗಳಿಕೆಯು ಕೂಡ ಈ ಮಹಿಳೆಗೆ ಸಲ್ಲುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನೇ ರಾಣಿಯಾಗಿ ನಾನು ನಿಮಗೆ ಅವರನ್ನ ಪರಿಚಯಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಿಮ್ಗೆ ಅಭಿನಂದನೆಗಳು, ಕಂಗ್ರಾಚುಲೇಷನ್. ಯಾಕಂತ ಹೇಳಿದ್ರೆ ನಿಮ್ಮ ಸಮುದಾಯದಲ್ಲಿ ಅನೇಕ ರೀತಿಯಾದಂತಹ ಕಟ್ಟುಪಾಡುಗಳಿರುತ್ತೆ. ಆ ಕಟ್ಟುಪಾಡುಗಳನ್ನೆಲ್ಲ ಮೀರಿ ಇವತ್ತು ಕನ್ನಡದಲ್ಲಿ ಕವಿಯತ್ರಿ ಆಗಿದ್ದೀರಾ. ಮೊಟ್ಟ ಮೊದಲನೇ ಮಹಿಳಾ ಕವಿಯತ್ರಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಮುಸ್ಲಿಂ ಜನಾಂಗದಿಂದ ಬಂದಿರುವಂತಹ ಕನ್ನಡದ ಕವಿಯತ್ರಿ ನೀವು. ಹಂಗಾಗಿ ಬಹಳ ಖುಷಿಯಿಂದ ನಾವು ನಿಮ್ಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಧನ್ಯವಾದಗಳು. ಮೊಟ್ಟ ಮೊದಲ ಕವಯಿತ್ರಿ ಅಂದ್ರೆ ನಾವು ಗುಲ್ಬರ್ಗಾದಲ್ಲಿ ಹುಟ್ಟಿದ್ದು. ಗುಲ್ಬರ್ಗಾ ನಿಜಾಂ ಶಾಹಿ ಆಡಳಿತಕ್ಕೆ ಒಳಪಟ್ಟಂತಹ ಪ್ರದೇಶ. ಹೌದು. ಕಟ್ಟ ಇಸ್ಲಾಮಿಕ್ ಇದು ಪಾಲಿಸ್ಕೊಂಡು ಬರ್ತಕ್ಕಂಥ ಏರಿಯಾ, ಹೆಚ್ಚಾಗಿ ಮುಸ್ಲಿಂ ಜನಾಂಗ ಇರ್ತಕ್ಕಂಥ ಏರಿಯಾ. ಅಲ್ಲಿ ಕನ್ನಡ ಕಲಿಯೋದು ಕಷ್ಟ. ನಿಜಾಮರ ಆಡಳಿತದಲ್ಲಿ ಇಂದಿಗೂ DC ಆಫೀಸ್ನಲ್ಲಿ ಒಬ್ಬ ಉರ್ದು ಹೆಡ್ ಇದ್ದೇ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ನಾವು ಕನ್ನಡ ಕಲಿಯೋದು, ನಾನು ಕನ್ನಡ ಮೀಡಿಯಂದಿಂದ ಓದ್ದೆ. ಕನ್ನಡ ಕಲಿಯೋದಕ್ಕೆ ನಮಗೆ ಅವಕಾಶಗಳೇ ಇರಲಿಲ್ಲ. ಎಲ್ಲ ಉರ್ದು ಶಾಲೆಗಳಲ್ಲಿ ಉರ್ದು ಶಾಲೆಗಳು, ಕನ್ನಡದ ಅಲ್ಲೊಂದು ಇಲ್ಲೊಂದು ಶಾಲೆಗಳು. ಸ್ವಾತಂತ್ರ್ಯ ನಂತರ ಸ್ವಲ್ಪ ಹೆಚ್ಚೆಚ್ಚು ಎಜುಕೇಶನ್ಗೆ ತೆರೆಕೊಳ್ತು. ಅವಾಗ ನಾವು ನಮ್ಮ ಮನೆಯ ಪಕ್ಕದ ಹುಡುಗಿ ಒಬ್ಳು ಮಹಾದೇವಿ. ಆ ಮಹಾದೇವಿ ಕನ್ನಡ ಮೀಡಿಯಂ. ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್. ನಾ ಶರೀಫಾ ಮಹಾದೇವಿ ಇಬ್ರು ಗೆಳತಿಯರು. ಅವಳು ಎಂತ ಒಂದು ಸ್ವಭಾವ ಅಂದ್ರೆ, ನೀರಿಗೆ ನಿಂತ್ರೆ ಮುಡ್ಚಟ್ಟಿಗೆ ಮೈಲಿಗೆ ನೀವು ಮಾಂಸ ತಿಂತೀರಿ, ಮುಟ್ಬೇಡ ಅಂತ ಹೇಳೋಳು. ಆದ್ರೆ ಸ್ಕೂಲಲ್ಲಿ ನಾನು ಬುತ್ತಿ ತಗೊಂಡು ತಿನ್ನೋಳು. ಇಂಥ ಫ್ರೆಂಡ್ಶಿಪ್. ಅದೇನಾಯ್ತು, ಅವಳಿಗೆ ಬಿಟ್ಟು ನಾನು ಇರ್ತಿದ್ದಿಲ್ಲ, ನನಗ್ ಬಿಟ್ಟು ಅವಳು ಇರ್ತಿರ್ಲಿಲ್ಲ. ಅವಳು 2ನೇ ಕ್ಲಾಸು, ನಾನು 1ನೇ ಕ್ಲಾಸು. ಕನ್ನಡ ಮೀಡಿಯಂಗೆ ಹಾಕಿದ್ರು. ಇವ್ರು ಒಬ್ಬರಿಗೆ ಬಿಟ್ಟು ಒಬ್ಬರು ಇರಂಗಿಲ್ಲ. ನನ್ನ ತಂಗಿ ತಮ್ಮಂದ್ರು ಎಲ್ಲ ಕನ್ನಡ ಉರ್ದು ಮೀಡಿಯಂಗೆ ಹೋದ್ರು. ನಾನು ಮಾತ್ರ ಕನ್ನಡ ಮೀಡಿಯಂ. ಅದು ಮಹಾದೇವಿ ಕಾರಣ, ನಮ್ಮ ಗೆಳತನದ ಕಾರಣದಿಂದ. ಅವಳು 2ನೇ ಕ್ಲಾಸ್ ಇದ್ರು 1ನೇ ಕ್ಲಾಸಿಗೆ ಬಂದು ಕೂತ್ಕೊಳ್ಳೋಳು. ಅವಾಗ ಟೀಚರು ಬೇಸತ್ತು ಮತ್ತೆ ಅವಳಿಗೆ 1ನೇ ಕ್ಲಾಸಿಗೆ ಹಾಕಿದ್ರು. ನಾವಿಬ್ರು ಓದ್ಕೊಂಡು ಹೋದ್ವಿ. ಹಂಗೆ ನಾನು ಕನ್ನಡ ಕಲಿಕೆ ಶುರುವಾಯ್ತು.